ಹಾಯ್ ಎಲ್ಲರಿಗೂ ನಮಸ್ಕಾರ. RDB ಕ್ರಿಯೇಟಿವಿಟಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹಸಿ ಅವರೆಕಾಳು ಚಿಕ್ಕಡಿಕಾಯಿ ಪಲ್ಯ ಮತ್ತು ಹಸಿ ಗೊಜ್ಜು ಮಾಡ್ತಾ ಇದ್ದೀನಿ. ಈ ಹಸಿ ಗೊಜ್ಜು ರಾಗಿ ಮುದ್ದೆ ಮತ್ತು ಅನ್ನದ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ. ಇದರ ಪಲ್ಯನೂ ಸಹ ಅಷ್ಟೇ ರುಚಿಯಾಗಿರುತ್ತೆ. ಈ ವಿಡಿಯೋನ ಎಲ್ಲರೂ ಸ್ಕಿಪ್ ಮಾಡದೆ ನೋಡಿ. ತುಂಬಾನೇ ರುಚಿಯಾದ ಚಿಕ್ಕಡಿಕಾಯಿ ಹಸಿ ಅವರೆಕಾಳು ಹಸಿ ಗೊಜ್ಜನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸ್ಟವ್ ಮೇಲೆ ಒಂದು ಪಾತ್ರೆಗೆ ನೀರು ಇಟ್ಕೊಂಡಿದ್ದೀನಿ. ನೀರು ಕಾದ ಮೇಲೆ ತೊಳೆದಿರುವಂಥ ಅವರೆಕಾಳು ಚಿಕ್ಕಡಿಕಾಯಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 2 ಟೊಮೊಟೊ ಹಾಕಿ ಚೆನ್ನಾಗಿ ಬೇಯಿಸಬೇಕು. ಯಾರ್ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹೆಂಗಿದೆ ನಮ್ಮ ಅಡುಗೆ ಅಂತ ತಿಳಿಸಿ. ನೋಡಿ, ಟೊಮೊಟೊ ಈ ಥರ ಬೇಯಬೇಕು. ಟೊಮೊಟೊ ಬೆಂದ ಮೇಲೆ ಒಂದು ಬಟ್ಲಿಗೆ ತೆಗೆದಿಟ್ಕೋಬೇಕು. ಅದೇ ಬಟ್ಲಿಗೆ 2 ಚೌಟ್ ನೀರು ಹಾಕ್ಕೊಂಡು ತೊಳೆದಿರೋ ಅಂಥ ಹುಣಸೆ ಹಣ್ಣು ಹಾಕ್ಕೋಬೇಕು. ಅವರೆಕಾಳು ಚಿಕ್ಕಡಿಕಾಯಿ ಚೆನ್ನಾಗಿ ಬೆಂದಮೇಲೆ ನೀರು ಬಗ್ಗಿಸಿ ಒಂದು ಪಾತ್ರೆಗೆ ಸಪ್ರೇಟ್ ಇಟ್ಕೊಬಿಡಿ. ತಣ್ಣಗಾಗಲಿ. ತಣ್ಣಗಾದ್ರೇ ಹಸಿ ಗೊಜ್ಜಿಗೆ ಚೆನ್ನಾಗಿರುತ್ತೆ. ಒಂದು ಬಾಣಲಿಯಲ್ಲಿ ಕಡಲೆಕಾಯಿ ಬೀಜ ಹಾಕಿ ಹುರಿದು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಬಿಡಿ. ಮತ್ತು ಅದೇ ಬಾಣಲಿಗೆ ಹಸಿಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ರೋಸ್ಟಾಗಿ ಹುರಿಬೇಕು. ಹುರಿದು ಒಂದು ಪ್ಲೇಟ್ಗೆ ಅದು ಸಪ್ರೇಟ್ ಸೈಡ್ಗೆ ಇಟ್ಕೊಳ್ಳಿ. ಒಂದು ಪಾತ್ರೆಯಲ್ಲಿ ಬಿಡಿಸಿರೋ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕಿ ಜಜ್ಜಿ ಮತ್ತು ನಾವು ಹುರಿದಿರೋ ಅಂಥ ಹಸಿಮೆಣಸಿನ್ಕಾಯಿ ಹಾಕಿ ಅದು ಜಜ್ಜಿಬಿಟ್ಟು ಬೇಯಿಸಿರೋ ಅವರೆಕಾಳು ಹಾಕಿ ಅದು ಸ್ವಲ್ಪ ಜಜ್ಜಿ 2 ಟೊಮೊಟೊ ಬೇಯಿಸಿರೋದು ಹಾಕಿ ಅದು ಜಜ್ಜಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಅದು ಜಜ್ಜಿಬಿಟ್ಟು ಒಂದು ಈರುಳ್ಳಿ ಕಟ್ ಮಾಡಿರೋದು ಹಾಕಿ ಅದು ಜಜ್ಜಿ ಹುಣಸೆ ರಸ ಹಾಕಿ ಮತ್ತು ಬೆಂದಿರೋ ಕಾಳದು ನೀರು ಹಾಕಿ ಚೆನ್ನಾಗಿ ಕಲಸಿ ಹಸಿ ಗೊಜ್ಜು ರೆಡಿ. ಒಂದು ಜಾರಲ್ಲಿ ಹುರಿದಿರೋ ಕಡಲೆಕಾಯಿ ಬೀಜ, ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು ಹಾಕಿ ರುಬ್ಬಿ ತರಿಯಾಗಿ ರುಬ್ಕೊಂಡು ಪಲ್ಯಕ್ಕೆ ಹಾಕ್ಕೊಬಿಟ್ರೆ ಪಲ್ಯ ತುಂಬ ರುಚಿಯಾಗಿರುತ್ತೆ. ಮುದ್ದೆ ಜೊತೆ, ಬಿಸಿ ಬಿಸಿ ಅನ್ನದ ಜೊತೆ ಹಸಿ ಗೊಜ್ಜು ಅವರೆಕಾಳು ಪಲ್ಯ ತಿಂತಾ ಇದ್ದರೆ ಸೂಪರಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ.